ಎಲ್ರಿಗೂ ನಮಸ್ಕಾರ. ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಬನ್ನಿ ಸ್ನೇಹಿತರೆ, ಇನ್ನೂ ಯಾರೆಲ್ಲ ಅಕ್ಷಯ ತೃತೀಯ ಪೂಜೆಯನ್ನು ಮಾಡಿಲ್ಲ, ವಸ್ತುಗಳನ್ನು ಖರೀದಿ ಮಾಡಿಲ್ಲ, ಮತ್ತೆ ಯಾವ ದಿನ ಮಾಡಬಹುದು ಅಂತ ಕೇಳ್ತಾ ಇದ್ರಿ ಅಲ್ವಾ? ಇವತ್ತಿನ ವಿಡಿಯೋದಲ್ಲಿ ಅದ್ರ ಬಗ್ಗೆ ಮಾಹಿತಿ ತಿಳಿಸ್ತಾ ಇದ್ದೀನಿ. ನಾನಾ ಕಾರಣಗಳಿಂದ ಯಾರಿಗೆಲ್ಲ ಇನ್ನೂ ಅಕ್ಷಯ ತೃತೀಯ ಆಚರಣೆ ಮಾಡೋದಕ್ಕಾಗಿಲ್ಲ, ಆ ದಿನದ ಲಕ್ಷ್ಮೀ ಪೂಜೆ ಮಾಡೋದಕ್ಕಾಗಿಲ್ಲ, ಮತ್ತೆ ಯಾವ ದಿನ ಮಾಡಬಹುದು, ಯಾವ ಸಮಯದಲ್ಲಿ ಪೂಜೆ ಮಾಡಬಹುದು, ಯಾವ ರೀತಿ ವಿಸರ್ಜನೆ ಮಾಡಬೇಕು, ಪ್ರತಿಯೊಂದನ್ನು ಕೂಡ ಈ ವಿಡಿಯೋದಲ್ಲಿ ತಿಳಿಸಿದ್ದೀನಿ. ವಿಡಿಯೋನ ಕೊನೆ ತನಕ ನೋಡಿ. ಇದೇ ಏಪ್ರಿಲ್ 19 ಮತ್ತು 20ನೇ ತಾರೀಕಲ್ಲಿ ಅಕ್ಷಯ ತೃತೀಯ ಅಂಗವಾಗಿ ಸಾಕಷ್ಟು ವಸ್ತುಗಳನ್ನ ಖರೀದಿ ಮಾಡಿರ್ತೀರಾ, ಮನೆಯಲ್ಲಿ ವಿಶೇಷವಾಗಿ ಪೂಜೆಗಳನ್ನು ಮಾಡಿರ್ತೀರಾ. ಆದರೆ ಕೆಲವರು ಪೀರಿಯಡ್ಸ್ ಪ್ರಾಬ್ಲಮ್ ಇರ್ಬೋದು, ಅಥವಾ ಅನಾರೋಗ್ಯ ಸಮಸ್ಯೆಯಿಂದ, ಸೂತ್ಕಗಳಿಂದ ಪೂಜೆ ಮಾಡೋದಕ್ಕೆ ಆಗಲಿಲ್ಲ ಅಂತ ಅನ್ನೋರು ಮತ್ತೆ ಈ ಒಂದು ದಿನದಲ್ಲಿ ಮಾಡಬಹುದು. ವೈಶಾಖ ಮಾಸದ ಹುಣ್ಣಿಮೆ ದಿನ ಮತ್ತೆ ನೀವು ಅಕ್ಷಯ ತೃತೀಯದ ಲಕ್ಷ್ಮೀ ಪೂಜೆ ಹಾಗೆ ವಸ್ತುಗಳ ಖರೀದಿಯನ್ನು ಮಾಡಬಹುದು. 2026 ಮೇ 1ನೇ ತಾರೀಕು ವೈಶಾಖ ಪೌರ್ಣಮಿ. ಇದನ್ನು ಬುದ್ಧ ಪೌರ್ಣಿಮೆ ಅಂತ ಕೂಡ ಕರೆಯಲಾಗುತ್ತೆ. ಹಾಗಾಗಿ ಈ ಒಂದು ಶುಭ ದಿನದಲ್ಲಿ ನೀವು ಅಕ್ಷಯ ತೃತೀಯದ ಲಕ್ಷ್ಮೀ ಪೂಜೆ, ಕುಬೇರ ಯಂತ್ರ ಪೂಜೆ ಹಾಗೆಯೇ ವಸ್ತುಗಳ ಖರೀದಿಯನ್ನು ಮಾಡಬಹುದು. ಹುಣ್ಣಿಮೆ ತಿಥಿ ಏಪ್ರಿಲ್ 30ನೇ ತಾರೀಕು. ಹುಣ್ಣಿಮೆ ತಿಥಿ ಏಪ್ರಿಲ್ 30ನೇ ತಾರೀಕು ಬೆಳಗ್ಗೆ 9:30 ಪ್ರಾರಂಭ ಆಗುತ್ತೆ. ಮೇ 1ನೇ ತಾರೀಕು ಬೆಳಗ್ಗೆ 11:45 ಮುಕ್ತಾಯ ಆಗಿಬಿಡುತ್ತೆ. ಹಾಗಾಗಿ ಶುಕ್ರವಾರ ಮೇ 1ನೇ ತಾರೀಕು ಉದಯ ತಿಥಿಯ ಸಮಯದಲ್ಲಿ, ಅಂದರೆ ಸೂರ್ಯೋದಯ ಸಮಯದಲ್ಲಿ ಹುಣ್ಣಿಮೆ ತಿಥಿ ಇರುತ್ತೆ. ಹಾಗಾಗಿ ಶುಕ್ರವಾರ ಬುದ್ಧ ಪೌರ್ಣಿಮೆ, ವೈಶಾಖ ಹುಣ್ಣಿಮೆಯನ್ನು ಆಚರಣೆ ಮಾಡಲಾಗತ್ತೆ. ಗುರುವಾರ ಸಂಜೆ ನೀವು ಏನೇ ವಸ್ತುಗಳನ್ನು ಖರೀದಿ ಮಾಡಿ ಶುಕ್ರವಾರ ಅಂದರೆ ಹುಣ್ಣಿಮೆ ದಿನ ನೀವು ಅದನ್ನು ಇಟ್ಟು ಪೂಜೆ ಮಾಡಿ ಆಮೇಲೆ ಉಪಯೋಗಿಸ್ಬಹುದು. ಚಿನ್ನ, ಬೆಳ್ಳಿ ಅಥವಾ ಯಾವುದೇ ವಸ್ತುಗಳನ್ನ ನೀವು ತೊಗೊಂಡಿಲ್ಲ ಅಂತಂದರೆ ಮತ್ತೆ ಈ ದಿನದಲ್ಲಿ ತಗೋಬಹುದು. ಹುಣ್ಣಿಮೆ ಶುಕ್ರವಾರ ಬಂದಿರೋದು ತುಂಬಾ ವಿಶೇಷ. ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಬೇಕು. ಬೆಳಗ್ಗೆ 4:30ರಿಂದ 7 ಗಂಟೆ ಒಳಗಾಗಿ ಪೂಜೆ ಮಾಡಿ, ತುಂಬಾ ಒಳ್ಳೆಯದು. ಬೆಳಗ್ಗೆ ಮಾಡೋದಕ್ಕೆ ಆಗಲಿಲ್ಲ ಅನ್ನೋರು ಸಂಜೆಯ ಗೋಧೂಳಿ ಸಮಯದಲ್ಲಿ ಕೂಡ ಮಾಡಬಹುದು. ಆದರೆ ಆ ಸಮಯದಲ್ಲಿ ಹುಣ್ಣಿಮೆ ತಿಥಿ ಮುಗಿದೋಗ್ಬಿಟ್ಟಿರುತ್ತೆ. ಸಾಧ್ಯವಾದಷ್ಟು ಬೆಳಗ್ಗಿನ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡೋದಕ್ಕೆ ಪ್ರಯತ್ನ ಮಾಡಿ. ಬೆಳಗ್ಗೆ 7 ಗಂಟೆ ಒಳಗಾಗಿ ಪೂಜೆ ಮಾಡೋದು ತುಂಬಾ ಒಳ್ಳೆಯದು. ಈ ಸಲ ಅಕ್ಷಯ ತೃತೀಯ ದಿನಾನೂ ಕೂಡ ಹಾಗೆ ಸೋಮವಾರ ಎಲ್ಲರೂ ಕೂಡ ಬೆಳಗಿನ ಬ್ರಾಹ್ಮಿ ಮುಹೂರ್ತದಲ್ಲೇ ಪೂಜೆ ಮಾಡಿದ್ದೀರಾ. ಅದೇ ರೀತಿ ಈ ಶುಕ್ರವಾರ ಮೇ 1ನೇ ತಾರೀಕು ಬುದ್ಧ ಪೌರ್ಣಮಿ ಅಥವಾ ವೈಶಾಖ ಹುಣ್ಣಿಮೆ ಇರುತ್ತೆ. ಹಾಗಾಗಿ ಈ ದಿನ ನೀವು ಮನೆಯಲ್ಲಿ ಲಕ್ಷ್ಮೀ ಪೂಜೆನ ಮಾಡಿ ನಿಮಗೆ ಬೇಕಾಗಿರುವಂಥ ಮಂಗಳಕರ ವಸ್ತುಗಳನ್ನು ಮನೆಗೆ ತೊಗೊಂಡು ಬರಬಹುದು. ಹಾಗೆ ಯಾರೆಲ್ಲ ಈಗ ಕುಬೇರ ಯಂತ್ರ ಸ್ಥಾಪನೆ ಮಾಡಿ ಪೂಜೆ ಮಾಡ್ತಾ ಇದ್ದೀರಾ, 3, 5, 9 ಅಥವಾ ಈ ಹುಣ್ಣಿಮೆ ತನಕ ಪೂಜೆ ಮಾಡಿ ಮಾರನೇ ದಿನ ಶನಿವಾರ ನೀವು ಅದನ್ನು ವಿಸರ್ಜನೆ ಮಾಡಬಹುದು. ಅಥವಾ ಇನ್ನೂ ಯಾರಾದರೂ ಕುಬೇರ ಯಂತ್ರ ಪೂಜೆನ ಮಾಡ್ತಾ ಇಲ್ಲ ಅಂದರೆ ಇದೇ ಹುಣ್ಣಿಮೆ ದಿನ ಅಂದರೆ ಶುಕ್ರವಾರ ದಿನ ನೀವು ಕುಬೇರ ಯಂತ್ರ ಸ್ಥಾಪನೆ ಮಾಡಿ ಪೂಜೆ ಮಾಡಬಹುದು. ಮಾರನೇ ದಿನ ಶನಿವಾರ ಬೆಳಗ್ಗೆ ಅದನ್ನೆಲ್ಲ ವಿಸರ್ಜನೆ ಮಾಡಿ ಅದನ್ನೆಲ್ಲ ತೆಗೆದಿಟ್ಕೊಳ್ಳಿ ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ. ಆನಂತರ ನಿಮ್ಮ ಶನಿವಾರದ ಪೂಜೆ ಏನಿರುತ್ತೆ ಅದನ್ನು ನೀವು ಮಾಡ್ಕೋಬಹುದು. ಕಮೆಂಟಲ್ಲೂ ಕೂಡ ಪದೇ ಪದೇ ಕೇಳ್ತಾನೆ ಇದ್ರಿ, ನಾವು ಪೂಜೆ ಮಾಡಿಲ್ಲ, ವಿಡಿಯೋ ಕೂಡ ನೋಡೋದು ಮರ್ತು ಬಿಟ್ಟಿದ್ವಿ, ಹಾಗಾಗಿ ಮತ್ತೆ ಯಾವ ದಿನ ಮಾಡಬಹುದು ಹೇಳಿ, ಪೀರಿಯಡ್ಸ್ ಡೇಟ್ ಇತ್ತು ಮತ್ತು ಸೂತ್ಕಗಳಿತ್ತು, ನಾವು ಮಾಡೋದಕ್ಕಾಗಿಲ್ಲ ಅಂತ. ನೋಡಿ, ಸೂತ್ಕ ಇರೋರು ಅಂದರೆ 1 ತಿಂಗಳು ಅಥವಾ 3 ತಿಂಗಳು ಆಗಿರೋರು ಕೂಡ ಮಾಡಬಹುದು, ಏನೂ ತೊಂದರೆ ಇಲ್ಲ. ಆದರೆ ನೀವು ನೈವೇದ್ಯನ ಮಾತ್ರ ಮಾಡೋಕ್ಕೆ ಹೋಗಬೇಡಿ. ಹಣ್ಣುಗಳನ್ನು ನೈವೇದ್ಯಕ್ಕಿಟ್ಟು ನೀವು ಪೂಜೆನ ಮಾಡಬಹುದು. ಕುಬೇರ ಯಂತ್ರ ಪೂಜೆ ಕೂಡ ಮಾಡಬಹುದು. ಅಕ್ಷಯ ತೃತೀಯ ದಿನದ ಲಕ್ಷ್ಮೀ ಪೂಜೆ, ಕುಬೇರ ಯಂತ್ರ ಪೂಜೆ ಹಾಗೆ ವಸ್ತುಗಳ ಖರೀದಿ 20ನೇ ತಾರೀಕು ಯಾರಿಗೆಲ್ಲ ಮಾಡೋದಕ್ಕೆ ಆಗಿರಲ್ಲ ಮತ್ತು ಯಾವ ದಿನ ಮಾಡಬಹುದು ಅಂತ ಕೇಳಿದ್ರಿ, ಮೇ 1ನೇ ತಾರೀಕು ಮಾಡಬಹುದು. ಶುಕ್ರವಾರ ಇರುತ್ತೆ. ಹಾಗೆ ಗುರುವಾರನೂ ಕೂಡ ನೀವು ಏನಾದರೂ ಸಾಮಗ್ರಿಗಳನ್ನ ತರೋದಿದ್ರೆ, ವಸ್ತುಗಳನ್ನ ತರೋದಿದ್ರೆ ತಂದಿಟ್ಕೊಂಡು ಶುಕ್ರವಾರ ಬೆಳಗ್ಗೆ ಪೂಜೆಗಿಟ್ಟು ಪೂಜೆ ಮಾಡಿ ಅದನ್ನು ನೀವು ಉಪಯೋಗಿಸಬಹುದು. ಯಾಕಂದರೆ ಗುರುವಾರ ಮತ್ತು ಶುಕ್ರವಾರ ಎರಡೂ ಕೂಡ ಲಕ್ಷ್ಮೀ ನಾರಾಯಣರಿಗೆ ಪ್ರಿಯವಾದಂಥ ವಾರ. ಬೆಳಗ್ಗೆ 9:30 ಗುರುವಾರ ಅಂದರೆ 30ನೇ ತಾರೀಕು ಏಪ್ರಿಲ್ 30ನೇ ತಾರೀಕೆ ಹುಣ್ಣಿಮೆ ತಿಥಿ ಪ್ರಾರಂಭ ಆಗುತ್ತೆ. ಸಂಜೆ ಚಂದ್ರೋದಯ ಸಮಯದಲ್ಲಿ ಗುರುವಾರ ಹುಣ್ಣಿಮೆ ತಿಥಿ ಇರುತ್ತೆ. ಹಾಗಾಗಿ ನೀವೇನಾದರೂ ತೊಗೋಬೇಕು ಅಂತ ಇದ್ದರೆ ಗುರುವಾರನೇ ತೊಗೊಳ್ಳಿ. ಯಾವ ಸಮಯದಲ್ಲಿ ಬೇಕಾದರೂ ತೊಗೋಬೋದು. ನೀವು ಕ್ಯಾಲೆಂಡ್ರಲ್ಲಿ ರಾಹುಗಾಲ, ಯಮಗಂಡ ಕಾಲ ನೋಡ್ಕೊಳ್ಳಿ. ಅದು ಕಳೆದ ಮೇಲೆ ನೀವು ವಸ್ತುಗಳನ್ನು ತಂದಿಟ್ಕೊಳ್ಳಿ. ಶುಕ್ರವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ನೀವು ಪೂಜೆ ಮಾಡುವಂಥ ಸಮಯದಲ್ಲಿ ನೀವು ತಂದಿರುವಂಥ ವಸ್ತುನ ಇಟ್ಟು ಪೂಜೆ ಮಾಡಬಹುದು. ಹುಣ್ಣಿಮೆ ದಿನ ನೀವು ಅಕ್ಷಯ ತೃತೀಯದ ಲಕ್ಷ್ಮೀ ಪೂಜೆ ಮತ್ತು ಕುಬೇರ ಯಂತ್ರ ಪೂಜೆನ ಮಾಡಬಹುದು. ನೀವು ಈ ಮಾಹಿತಿಯನ್ನು ತಿಳ್ಕೊಂಡ್ರಿ. ಇನ್ನು ಹುಣ್ಣಿಮೆ ಪೂಜೆ ಅಂದರೆ ಹುಣ್ಣಿಮೆ ದಿನ ಮಾಡ್ತಾ ಇದ್ದಂಥ ಲಕ್ಷ್ಮೀ ಪೂಜೆಯನ್ನು ಯಾವ ಸಮಯದಲ್ಲಿ ಮಾಡಬೇಕು, ಹೇಗೆ ಮಾಡಬೇಕು ಮುಂದಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹೋಗಿ ಬರಲಾ?